ಇಂದು ವಿಶ್ವದಾದ್ಯಂತ ಪ್ರೇಮಿಗಳ ದಿನಾಚರಣೆಯನ್ನು ಪ್ರೇಮಿಗಳು ಆಚರಿಸ್ತಾರೆ. ಆದರೆ ಪ್ರೇಮಿಗಳ ದಿನಾಚರಣೆಯನ್ನು ಹೀಗೂ ಆಚರಿಸ್ತಾರ ಅನ್ನುವಂಥ ಪ್ರಶ್ನೆ. ಇಂದು ವಿಶ್ವದಾದ್ಯಂತ ಪ್ರೇಮಿಗಳ ದಿನಾಚರಣೆ. ದುಡ್ಡು ಕೊಟ್ಟರೆ ಬಾಡಿಗೆಗೆ ಸಿಗ್ತಾರಂತೆ ಬಾಯ್ ಫ್ರೆಂಡ್ಸ್. ಒಂದು ದಿವಸಕ್ಕೆ 389 ರೂಪಾಯಿ ಆಫರ್ ನೋಡಿ. 389 ರೂಪಾಯಿ ಕೊಟ್ಟರೆ ಪ್ರಿಯತಮ ಸಿಗ್ತಾನೆ. ಬೆಂಗಳೂರು ನಗರ ಈ ಬಾರಿ ವಿಚಿತ್ರ ಪ್ರೇಮಿಗಳ ದಿನಾಚರಣೆಗೆ ಸಜ್ಜುಗೊಂಡಿದೆ. ಬೆಂಗಳೂರಿನ ಜಯನಗರ ಭಾಗದಲ್ಲಿ ಪೋಸ್ಟರ್ ವೈರಲ್ ಆಗ್ತಾ ಇದೆ. ಗೋಡೆಗಳಿಗೆ ಈ ರೀತಿಯ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ಯಾರೋ ಕಿಡಿಗೇಡಿಗಳು. ಬಾಯ್ ಫ್ರೆಂಡ್ ಬೇಕಾ? ಹಾಗಾದರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಅಂತ ಪೋಸ್ಟರನ್ನು ಹಾಕಿದ್ದಾರೆ. ರೆಂಟ್ ಅ ಬಾಯ್ ಫ್ರೆಂಡ್ ಓನ್ಲಿ 389 ಸ್ಕ್ಯಾನ್ ಮೀ ಹೀಗಂತ ಕಿಡಿಗೇಡಿಗಳು ಪೋಸ್ಟರನ್ನು ಅಂಟಿಸಿದ್ದಾರೆ. ಅಂದರೆ ದಿವಸಕ್ಕೆ ಎಷ್ಟು ರೂಪಾಯಿ ಕೊಡಬೇಕು ಬಾಯ್ ಫ್ರೆಂಡ್ ಬೇಕು ಅಂದರೆ? 389 ರೂಪಾಯಿ. ನೋಡಿ, ಆ ಪೋಸ್ಟನ್ನು ತೋರಿಸ್ತಾ ಇದ್ದೀವಿ. ರೆಂಟ್ ಅ ಬಾಯ್ ಫ್ರೆಂಡ್ ₹389 ಸ್ಕ್ಯಾನ್ ಮೀ ಅಂಥೇಳಿ QR ಕೋಡನ್ನು ಕೂಡ ಹಾಕಿದ್ದಾರೆ. ದಿಸ್ ವ್ಯಾಲೆಂಟೈನ್ಸ್ ಡೇ ಅಂಥೇಳಿ ದೊಡ್ಡದಾಗಿ ಹಾಕ್ಕೊಂಡಿದ್ದಾರೆ ನೋಡಿ. ಸೊ ಈ ರೀತಿ ವಿಚಿತ್ರವಾಗಿ ಕೂಡ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಈ ಪೋಸ್ಟ್ ನೋಡಿದ ಕೆಲವರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರಮ ತಗೊಳ್ಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೊಲೀಸ್ನವರು ಆದಷ್ಟು ಬೇಗ ಕ್ರಮ ತಗೊಳ್ಳಿ ಅನ್ನೋದು ಹಲವರ ಆಶಯ. ವಿಚಿತ್ರ ಸಂಪ್ರದಾಯಗಳಿಗೆ ಈ ಪ್ರೇಮಿಗಳ ದಿನಾಚರಣೆ ನಾಂದಿ ಹಾಡ್ತಾ ಇದೆ ನೋಡಿ. ಈಗ ಬಾಯ್ ಫ್ರೆಂಡ್ ಬೇಕು ಅನ್ನೋದಾದರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ 389 ರೂಪಾಯಿ ಕೊಟ್ಟರೆ ಖಂಡಿತ ಬಾಯ್ ಫ್ರೆಂಡ್ ಸಿಗ್ತಾರೆ ಅನ್ನೋದಾದರೆ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಪ್ರೇಮಿಗಳು ಅಂದ್ರೆ ಅರ್ಥನೇ ಇಲ್ವಾ? ಈ ರೀತಿ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಬರುತ್ತೆ. ಭಾವನೆ, ಸಂಬಂಧ, ಪ್ರೀತಿ, ಪ್ರೇಮ ಇವೆಲ್ಲವೂ ಕೂಡ ದುಡ್ಡು ಅನ್ನೋ ತಕ್ಕಡಿಲಿ ತೂಗ್ತಾ ಇದೆಯಾ ಅನ್ನುವಂಥ ಸಹಜ ಪ್ರಶ್ನೆ. ದುಡ್ಡು ಕೊಟ್ಟರೆ ಬಾಡಿಗೆಗೆ ಬಾಯ್ ಫ್ರೆಂಡ್ ಸಿಗ್ತಾರೆ ಅನ್ನೋದಾದರೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಆದರೆ ಇದೊಂದು ರೀತಿ ವಿಚಿತ್ರ ಸಂಪ್ರದಾಯ ಅಂತ ಹೇಳ್ಬೋದು. ಒಂದು ದಿನಕ್ಕೆ 389 ರೂಪಾಯಿ ಕೊಟ್ಟರೆ ಪ್ರಿಯತಮ ಸಿಗ್ತಾನೆ. ವಿಶೇಷವಾಗಿ ಈ ಪ್ರೇಮಿಗಳ ದಿವಸ ಆಚರಣೆಯ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ದಿವಸ ಆಚರಿಸಿದ್ರು ಕೂಡ ಈ ಒಂದು ವಾರ ಅದೇ ಝೋನಲ್ಲಿ ಇರ್ತಾರೆ. ಹಾಗಾಗಿ ಈ ಮೂಲಕ ಕೂಡ ದುಡ್ಡು ಮಾಡೋ ತಂತ್ರನೋ ಇದು ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಯಾರೋ ಒಬ್ಬ ಕಿಡಿಗೇಡಿ ಮಾಡಿರೋದು ಅಥವಾ ಒಂದು ಗುಂಪೆ ಮಾಡಿದೆಯೋ ಇದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಟ್ ಈ ನೋಡಿ, ಪೋಸ್ಟ್ ಅಂತೂ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಜಯನಗರ ಭಾಗದಲ್ಲಿ ಪೋಸ್ಟನ್ನು ಹಂಚಲಾಗಿದೆ. ಜನಸಾಮಾನ್ಯರು ಇದಕ್ಕೆ ಬಹಳ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ಜನಸಾಮಾನ್ಯರು ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಇವತ್ತು ಡಿಜಿಟಲಿ ನಾವು ಸ್ಟ್ರಾಂಗ್ ಆಗ್ತಾ ಇದ್ದೀವಿ. ಸ್ಟ್ರಾಂಗ್ ಆಗ್ತಾ ಹ್ಯಾಕರ್ಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ನಿಮ್ಮ ಮೊಬೈಲ್ಗೆ ಯಾವುದೋ ಒಂದು ಲಿಂಕ್ ಬರುತ್ತೆ, ಅದು ಬ್ಲೂ ಕಲರ್ ಇರುತ್ತೆ. ನೀವು ಟಚ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ಗೆ ಲಿಂಕ್ ಆಗಿರುವಂಥ ಅಕೌಂಟ್ ಹ್ಯಾಕ್ ಆಗುತ್ತೆ. ಸಹಜವಾಗಿ ಬಾಯ್ ಫ್ರೆಂಡ್ ಬೇಕು ಅಂಥೇಳಿ ಅಥವಾ ಇವತ್ತು ಪ್ರೇಮಿಗಳ ದಿನನ ಕಲರ್ಫುಲ್ಲಾಗಿ ಮಾಡೋಣ ಅಂಥೇಳಿ ಯಾವುದೋ ಹೆಣ್ಮಕ್ಳು ಅಪ್ಪಿ ಏನಾದರೂ ನೀವು ಈ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕೂಡ ಹ್ಯಾಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂಥ ದುಸ್ಸಾಹಸಕ್ಕೆ ಯಾರೂ ಕೂಡ ಕೈ ಹಾಕಬಾರ್ದು. ಸೊ ತಂತ್ರಜ್ಞಾನದ ಯುಗದಲ್ಲಿ ನಾವು ಎಲ್ಲೆಲ್ಲಿ ಹೇಗೆ ಲಾಕ್ ಆಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರೋದಿಲ್ಲ. ಹಾಗಾಗಿ ಇಂಥ ಪೋಸ್ಟ್ರು ವೈರಲ್ ಆಗ್ತಾ ಇದೆ. ವೆಲ್ ಆ್ಯಂಡ್ ಗುಡ್, ನೋಡೋಣ ಅದೇನೇನು ಅಂತ ಹೇಳಿ ಪೊಲೀಸ್ನವ್ರು ಏನಾದರೂ ಕ್ರಮ ತಗೊಂಡ್ರೆ ಗೊತ್ತಾಗುತ್ತೆ. ಬಟ್ ಇಂಥ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡೋ ಮುನ್ನ ಎಚ್ಚರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.